ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನಕ್ಕೆ ಕೇವಲ ಆಭರಣವಾಗಿ ಮಾತ್ರವಲ್ಲದೆ ಒಂದು ಸುರಕ್ಷಿತ ಹೂಡಿಕೆಯಾಗಿ ಮತ್ತು ಮದುವೆಗಳಂತಹ ಶುಭ ಕಾರ್ಯಗಳಲ್ಲಿ ಚಿನ್ನಕ್ಕೆ ಅದರದ್ದೇ ವಿಶೇಷ ಸ್ಥಾನವಿದೆ. ಆದರೆ ಇದೇ ಚಿನ್ನದ ದರ ದಿನೇ ದಿನೇ ಹೆಚ್ಚಾಗ್ತಿದೆ. ಇಂದಿನ ಚಿನ್ನದ ದರ 24 ಕ್ಯಾರೆಟ್ 1 ಗ್ರಾಮ್ಗೆ 15,213 ಇದೆ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯರಿಗೆ ಒಂದು ವರ್ಷದವರೆಗೆ ಚಿನ್ನ ಖರೀದಿಸುವುದನ್ನ ನಿಲ್ಲಿಸುವಂತೆ ಸಲಹೆ ನೀಡಿದ್ದಾರೆ. ಈಗಂತೂ ಮದುವೆ, ಹಬ್ಬ ಹರಿದಿನ ಅಥವಾ ಯಾವುದೇ ಶುಭ ಸಮಾರಂಭವಿರಲಿ ಬಂಗಾರವಿಲ್ಲದೆ ಅದು ಪೂರ್ಣ ಅನಿಸಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಒಂದು ವರ್ಷದ ಕಾಲ ಚಿನ್ನ ಖರೀದಿಸಬೇಡಿ ಎಂದು ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಈ ಒಂದು ನಿರ್ಧಾರವು ಕೇವಲ ಆಭರಣ ಮಾರುಕಟ್ಟೆಗೆ ಸೀಮಿತವಾಗದೆ ದೇಶದ ಆರ್ಥಿಕತೆಯ ಬುನಾದಿಯನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಪ್ರಧಾನಿಯವರು ನಿನ್ನೆ ಹೈದರಾಬಾದ್ನಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ತೈಲ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಮ್ಮ ದೇಶಭಕ್ತಿಯು ವಿದೇಶಿ ವಿನಿಮಯವನ್ನು ಉಳಿಸಲು ನಮ್ಮನ್ನು ಕರೆಯುತ್ತಿದೆ ಎಂದು ಭಾವನಾತ್ಮಕವಾಗಿ ಕರೆ ನೀಡಿದ್ದಾರೆ ಮೋದಿ. ಒಂದು ವರ್ಷದವರೆಗೆ ಮನೆಯಲ್ಲಿ ಯಾವುದೇ ಸಮಾರಂಭಗಳಿದ್ರೂ ಚಿನ್ನ ಖರೀದಿಸದಂತೆ ಜನರಲ್ಲಿ ವಿನಂತಿಸಿದ್ದಾರೆ. ಹಾಗೆ ಮುಂದುವರೆದು ಪ್ರಧಾನಿಯವರು ಕೇವಲ ಚಿನ್ನದ ಬಗ್ಗೆ ಮಾತ್ರವಲ್ಲದೆ ಇಂಧನ ಸಂರಕ್ಷಣೆಗೂ ಒತ್ತು ನೀಡಿದ್ದಾರೆ. ಹಾಗಾಗಿ ಸಾಧ್ಯವಿರುವ ಕಡೆಗಳಲ್ಲಿ ಮತ್ತೆ ಮನೆಯಿಂದಲೇ ಕೆಲಸ ಮಾಡುವ ಪದ್ಧತಿಯನ್ನ ಅನುಸರಿಸಲು ಮತ್ತು ವರ್ಚುವಲ್ ಸಭೆಗಳಿಗೆ ಆದ್ಯತೆ ನೀಡಲು ಸೂಚಿಸಿದ್ದಾರೆ. ಇದರಿಂದ ವಾಹನಗಳ ಬಳಕೆ ಕಡಿಮೆಯಾಗಿ ದೇಶದ ಒಟ್ಟಾರೆ ತೈಲ ಬೇಡಿಕೆ ತಗ್ಗುತ್ತದೆ ಅನ್ನೋದು ಅವರ ಕಾಳಜಿ. ಇದು ನೇರವಾಗಿ ಪರಿಸರ ಸಂರಕ್ಷಣೆ ಮತ್ತು ಆರ್ಥಿಕ ಉಳಿತಾಯಕ್ಕೆ ಪೂರಕವಾಗಲಿದೆ. ಹಾಗೆ ಭಾರತೀಯರು ಒಂದು ವರ್ಷ ಚಿನ್ನ ಖರೀದಿಸುವುದನ್ನ ನಿಲ್ಲಿಸಿದ್ರೆ ದೇಶದ ಆರ್ಥಿಕತೆ, ರೂಪಾಯಿ ವ್ಯಾಪಾರ ಕೊರತೆ ಮತ್ತು ಹೂಡಿಕೆ ಮಾದರಿಗಳಲ್ಲಿಯೂ ಗಮನಾರ್ಹ ಬದಲಾವಣೆಗಳಿಗೆ ಕಾರಣವಾಗಬಹುದು. ಯಾಕಂದ್ರೆ ಭಾರತೀಯರಲ್ಲಿ ಒಟ್ಟು ಚಿನ್ನದ ಬೇಡಿಕೆ ಸಾಮಾನ್ಯವಾಗಿ 600ರಿಂದ 800 ಟನ್ಗಳ ನಡುವೆ ಇರುತ್ತೆ. ಅದರಂತೆ 2025ರಲ್ಲಿ ಭಾರತದ ಒಟ್ಟು ಚಿನ್ನದ ಬೇಡಿಕೆ ಸುಮಾರು 710.9 ಟನ್ಗಳಷ್ಟಿತ್ತು. ಆದ್ರೆ 2026ರ ಮೊದಲ ತ್ರೈಮಾಸಿಕದಲ್ಲಿಯೇ ಭಾರತದ ಚಿನ್ನದ ಬೇಡಿಕೆ 151 ಟನ್ಗಳಾಗಿದೆ. ಆದ್ರಿಂದ ಭಾರತೀಯರು ಒಂದು ವರ್ಷ ಚಿನ್ನದ ಖರೀದಿಯನ್ನ ನಿಲ್ಲಿಸಿದ್ರೆ ದೇಶದ ಇಂಪೋರ್ಟ್ ಬಿಲ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅದರಂತೆ ಚಿನ್ನದ ಆಮದು ಕಡಿಮೆಯಾಗುವುದರಿಂದ ಸರ್ಕಾರಕ್ಕೆ ವಿದೇಶಿ ವಿನಿಮಯವನ್ನ ಉಳಿಸಲು ಸಹಾಯವಾಗುತ್ತೆ. ಅದರಲ್ಲೂ ಈ ನಿರ್ಧಾರವು ಅಮೆರಿಕದ ಡಾಲರ್ಗಿರುವ ಬೇಡಿಕೆಯನ್ನ ಕಡಿಮೆ ಮಾಡುತ್ತದೆ. ಈ ಮೂಲಕ ರೂಪಾಯಿ ಮೇಲಿನ ಒತ್ತಡವು ಕಡಿಮೆ ಆಗುತ್ತೆ. ಅದರಲ್ಲೂ ಸರಳವಾಗಿ ಹೇಳುವುದಾದ್ರೆ ದೇಶದ ಹಣವು ವಿದೇಶಕ್ಕೆ ಹೋಗೋ ಬದಲು ಅದರಲ್ಲಿ ಹೆಚ್ಚಿನದನ್ನ ದೇಶದೊಳಗಿನ ಹೂಡಿಕೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಬಳಸಬಹುದಲ್ಲ ಎಂಬುದು ಮೋದಿ ಕರೆಯ ಉದ್ದೇಶ. ಒಟ್ಟಾರೆಯಾಗಿ ಪ್ರಧಾನಿ ಮೋದಿಯವರು ಈ ಕರೆ ಕೇವಲ ನಿರ್ಬಂಧವಲ್ಲ, ಬದಲಾಗಿ ದೇಶವನ್ನ ಆರ್ಥಿಕ ಬಿಕ್ಕಟ್ಟಿನಿಂದ ರಕ್ಷಿಸುವ ಒಂದು ದೂರದೃಷ್ಟಿಯ ಹೆಜ್ಜೆಯಾಗಿದೆ. ಜನಸಾಮಾನ್ಯರು ತಮ್ಮ ವೈಯಕ್ತಿಕ ಅಗತ್ಯತೆಗಳ ಜೊತೆಗೆ ದೇಶದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಈ ಒಂದು ವರ್ಷ ಮಿತವ್ಯಯ ಸಾಧಿಸಿದ್ರೆ ಅದು ಸುಸ್ಥಿರ ಆರ್ಥಿಕತೆಗೆ ನಾಂದಿಯಾಗಲಿದೆ.